ಏನೇ ಬುಡ್ಡಿ, ನಿನಗೆ ನನಗಿಂತ ಜಾಸ್ತಿ ಫ್ಯಾನ್ಸ್ ಇದಾರೆ ಅನ್ಸುತ್ತೆ. ಇವ್ರಿಗೇನ್ ಮಾಡ್ದೆ? ನಾನೇನ್ ಮಾಡಿಲ್ಲ. ಮತ್ಯಾಕೆ ಇವ್ರೆಲ್ರು ನಿನ್ನಿಂದ ಬಿದ್ದಿದಾರೆ? ಆ ಶ್ರಾವಣ್ ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಹಿಂದೆ ಬಿದ್ದಿದ್ದಾನೆ. ಮತ್ ಮದ್ವೆ ಮಾಡ್ಕೊಬಿಡತ್ತಾನೆ. 2 ದಿನಕ್ಕೆ ನಿನ್ ಟಾರ್ಚರ್ ತಡಿಯಕ್ಕಾಗದೆ ಓಡೋಗ್ಬಿಡ್ತಿದ್ದ. ವಿರಾಜ್ ಪ್ಲೀಸ್, ಇವರಿಂದ ನನ್ನ ಕಾಪಾಡು. ಲೇ, ನಿಮ್ ಒಳ್ಳೇದಕ್ಕೆ ಕಂಡ್ರು ಹೇಳ್ತಾ ಇರೋದು. ಸುಮ್ನೆ ಹೊರಟೋಗ್ರು. ನೀನ್ ಯಾಕೆ ಬ್ರೋ ಒಬ್ನೇ ಒಬ್ಬ ಇದೆಯಾ? ನೀನ್ ಇಲ್ಲಿಗೆ ಬರ್ತೀಯಾ, ನಾನು ಅಲ್ಲಿಗೆ ಬರ್ಲಾ? ಯಾಕೆ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟ ನೀನ್? ವಿರಾಜ್ ವಿರಾಜ್ ಥ್ಯಾಂಕ್ ಯು. ಏನು ನಿನ್ಗೆ ಹಗ್ ಮಾಡಿ ಥ್ಯಾಂಕ್ಸ್ ಹೇಳೋ ಅಭ್ಯಾಸ ಅಲ್ವಾ? ವಿರಾಜ್ 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 ಏನಾಯ್ತು? ವಿರಾಜ್ ಫ್ಯಾನ್ ಅಂದ್ಯಲ್ಲ ಬ್ರೋ. ಪ್ರೊಫೆಷನಲ್ ಎಥಿಕ್ಸ್ ಬ್ರೋ. ವಿರಾಜ್ 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 ವಿರಾಜ್. ಯಾರ್ದು ಆನಂದ ಕೇಟ್ರಿಂಗ್? ಸೀತಾರತ್ನ ಅವರು. ಬಾ ಸ್ಮೈಲಿ, ಕೂತ್ಕೋ. ಆ ಚೈತ್ರ ವಿಷಯದಲ್ಲಿ ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ ಆಂಟಿ? ನಾನೇನ್ ಸೈಲೆಂಟ್ ಆಗಿಲ್ವಲ್ಲ. ಹಾಗಂದ್ಮೇಲೆ ನಮ್ಮ ಎಂಗೇಜ್ಮೆಂಟ್ ಕ್ಯಾಟ್ರಿಂಗ್ನ ಆ ಚೈತ್ರ ಕಡೆಯವ್ರಿಗೆ ಕೊಡ್ಬೇಕಾದ್ರೆ ನೀವ್ಯಾಕೆ ಕಾಮ್ ಆಗಿದ್ರಿ? ನಮ್ಮವ್ರ ಎಂಗೇಜ್ಮೆಂಟ್ ಮಾಡಿಸಿದ್ರೆ ಆ ಚೈತ್ರ ಅವರಿಗೆ ಕ್ಯಾಟ್ರಿಂಗ್ ಮಾಡೋ ಅವಕಾಶ ಕೊಡಬಾರ್ದು ಅಂತ ನಾನು ಅನ್ಕೊಂಡಿದ್ರೆ, ನನ್ನ ಕಡೆ ನೀವು ಸಪೋರ್ಟ್ ಮಾಡೋದ್ ಬಿಟ್ಟು ಏನೂ ಮಾತಾಡದೆ ಯಾಕಷ್ಟು ಸೈಲೆಂಟ್ ಆಗಿಟ್ಬಿಟ್ರಿ? ಸ್ಮೈಲಿ, ನಾನೊಂದ್ ವೇಳೆ ಚೈತ್ರನ್ ವಿಷಯದಲ್ಲಿ ಯೋಚನೆ ಮಾಡಿ ಕಾಮ್ ಆಗಿದ್ರು ಕೂಡ ಚೈತ್ರ ಕರ್ಕೊಂಡ್ ಬರುವಂತಹ ಸೀತಾರತ್ನನ್ ವಿಷಯದಲ್ಲಿ ಖಂಡಿತ ಮೌನವಾಗಿರಲ್ಲ. ಸೀತಾರತ್ನ ಯಾರಂಟಿ? ಅವಳಿಗೂ ನನಗೂ ಹಳೇ ದ್ವೇಷಗಳು ತುಂಬಾನೇ ಇದೆ ಬಿಡು. ಅಂಥ ಸೀತಾರತ್ನನ್ ಹತ್ರ ಆಶ್ರಯ ಪಡ್ಕೊಂಡಿರೋದು ಈ ಚೈತ್ರ. ಮತ್ತೆ ಇಬ್ರು ಶತ್ರುಗಳು ಜೊತೆಗೆ ಇರ್ಬೇಕಾದ್ರೆ ನೀವು ಅವ್ರ ಪ್ಲಾನ್ಸ್ನ ಹಾಳು ಮಾಡ್ಬೇಕಲ್ವಾ ಆಂಟಿ? ನಾನ್ ಮೌನವಾಗಿದ್ದೀನಿ ಅಂದ್ರೆ ಏನು ಮಾಡಕ್ಕಾಗ್ದೆ ಅಲ್ಲ, ಏನು ಮಾಡಲ್ಲ ಅಂತ ಅಲ್ಲ. ಆ ಚೈತ್ರನ್ನು ಸೀತಾರತ್ನನ್ನು ಒಂದೇ ಸಲ ಮನೆಯಿಂದ ಓಡಿಸೋ ಪ್ಲಾನ್ ಮಾಡ್ತಾ ಇದ್ದೀನಿ. ಹೇಗಾಂಟಿ? ಏನ್ ಮಾಡಕ್ ಹೊರಟಿದ್ದೀರಾ? ನಿನ್ನ ಎಂಗೇಜ್ಮೆಂಟ್ ದಿನಾನೇ ನಾನೇನು ಮಾಡ್ತೀನಿ ಅಂತ ನಿನಗೆ ಗೊತ್ತಾಗತ್ತೆ. ನನ್ನ ಎಂಗೇಜ್ಮೆಂಟ್ ದಿನಾನ? ಅಂದ್ರೆ ಅವರು ಇಲ್ಲಿಗೆ ಅಡ್ಗೆ ಮಾಡಕ್ ಬಂದಾದ್ಮೇಲೆ ನಿಮ್ ಪ್ಲಾನ್ಸ್ನೆಲ್ಲ ಅಪ್ಲೈ ಮಾಡಿದ್ರೆ ಫಂಕ್ಷನ್ ಹಾಳಾಗುತ್ತೋ ಏನೋ. ನನ್ನ ಎಂಗೇಜ್ಮೆಂಟಿಗೆ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಹಾಗೇನೂ ಆಗಲ್ಲ ಸ್ಮೈಲಿ. ನಿನ್ನ ಎಂಗೇಜ್ಮೆಂಟ್ ಗ್ರ್ಯಾಂಡ್ ಆಗೇ ನಡೆಯುತ್ತೆ. ಹಾಗೆ ಅವರನ್ನು ಅವಮಾನ ಮಾಡೋದಕ್ಕೂ ಕೂಡ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡಿದ್ದೀನಿ. ನೀನು ಆನಂದ್ ಜೊತೆಗೆ ಆನಂದವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮನ ನಡೆಸ್ಕೋತಾ ಇರ್ತೀಯ. ಇನ್ನೊಂದ್ ಕಡೆ ಆ ಚೈತ್ರ ಮತ್ತೆ ಸೀತಾರತ್ನ ಇನ್ಯಾವತ್ತೂ ಈ ಮನೆ ಕಡೆ ತಲೆ ಹಾಕ್ತಾ ಇರೋಂಥ ಕಾರ್ಯಕ್ರಮನ ನಾನ್ ನಡೆಸ್ತೀನಿ. ಅಜ್ಜಿ, ಅಮ್ಮ, ಅಮ್ಮ, ಅಜ್ಜಿ. ಚೈತ್ರ, ಚೈತ್ರ ಏನಾಯ್ತಮ್ಮ? ಚೈತ್ರ ಏನಾಯ್ತಮ್ಮ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ರೂಮ್ ಕರ್ಕೊಂಡು ಬನ್ನಿ ಬಾ. ಅಯ್ಯೋ, ನನ್ ರಾಕ್ ಸ್ಟಾರ್ಗೆ ಏನಾಯ್ತು? ಅಕ್ಕ, ಏನಕ್ಕ ಈ ಗಾಯ? ಏನ್ ನಡೀತಕ್ಕ? ಮಹಿ, ಒಂದ್ ನಿಮಿಷ ಇರೇ.
ಏನಮ್ಮ ಚೈತ್ರ, ಏನಾಯ್ತು? ಇವಾಗ ಶ್ರವಣ್ ಬಗ್ಗೆ ಹೇಳಿದ್ರೆ ನಿಂತು ಹೋದ್ ನನ್ನ ಮದ್ವೆ ಬಗ್ಗೆನೂ ಹೇಳ್ಬೇಕು. ಆಗ ಅಮ್ಮಂಗೆ ನಾನೇ ಅವ್ರ ಮಗಳು ಅನ್ನೋ ಸತ್ಯ ಗೊತ್ತಾಗ್ಬಿಡತ್ತೆ. ಏನಮ್ಮ, ಏನಾಯ್ತು? ಅದು ರೋಡಲ್ಲಿ ಯಾರೋ ಮಿಸ್ಬಿಹೇವ್ ಮಾಡಿ ನನ್ನ ಅಳ್ಸಿದ್ರು ಅಂತ ನನ್ನ ಕಾಪಾಡಕ್ ಬಂದಾಗ ವಿರಾಜ್ ತಲೆಗೆ ಪೆಟ್ಟು ಬಿತ್ತು. ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರಮ್ಮ. ಎಷ್ಟು ದೊಡ್ಡ ಅಪಾಯ ತಪ್ಪೋಯ್ತಮ್ಮ. ಅಮ್ಮ ಮಹಿ, ಎಲ್ರೂ ಬನ್ನಿ, ಅವನ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಮ್ಮ ಚೈತ್ರ, ಹತ್ರ ಇದ್ಕೊಂಡು ನೋಡ್ಕೊ. ಬನ್ನಿ. ವಿರಾಜ್, ನಿನ್ನ ವೇಸ್ಟ್ ಫೆಲ್ಲೋ ಅಂತ ಬೈದ್ಬಿಟ್ಟೆ. ಕಪಿ ಮುಷ್ಟಿ ಅಂತಲ್ಲ ಅನ್ಬಿಟ್ಟ. ಬಾಯಿ ಬಂದಾಗೆಲ್ಲ ಬೈದ್ಬಿಟ್ಟೆ. ಆದ್ರೆ ನನ್ನ ಇವತ್ತು ಕಾಪಾಡಿದ್ದು ನೀನೆ. ಒಂದ್ ವೇಳೆ ನಿನ್ನ ಸಮಯಕ್ಕೆ ಬರ್ದೆ ಹೋಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ನೀನು ನಾನು ಅನ್ಕೊಂಡಷ್ಟು ಕೆಟ್ಟವನೇನಲ್ಲ. ನಿನ್ ಮನ್ಸಲ್ಲೂ ಕೂಡ ಒಳ್ಳೆತನ ಇದೆ, ಮಾನವೀಯತೆ ಇದೆ. ಆದ್ರೆ ಅದನ್ನ ಕೊಬ್ಬಿಂದ, ಆಟಿಟ್ಯೂಡಿಂದ ಮುಚ್ಚಿಬಿಡ್ತೀಯ. ನನ್ನ ಬಾಯಿ ಬಂದಾಗೆಲ್ಲ ಬೈತೀಯ, ಕೊಳ್ಳಿ ಅಂತ ರೇಗಿಸ್ತೀಯ. ಅದಕ್ಕೆ ನೀನ್ ಸಿಕ್ಕಾಗೆಲ್ಲ ವಿರಾಜ್, ಅಪ್ಪ ಸದ್ಯ ನಿನಗ್ ಪ್ರಜ್ಞೆ ಬಂತಲ್ಲ. ನೀನೇನ್ ಭಯ ಪಡ್ಬೇಡ ವಿರಾಜ್. ನೀನ್ ಹಾಗೆ ತಲೆ ಸುತ್ತಿ ಬಿದ್ದ ತಕ್ಷಣ ನನ್ ಗುಂಡ್ಗೆನೆ ನಿಂತು ಹೋಗ್ಬಿಡ್ತಿತ್ತು ಗೊತ್ತಾ. ನಿನಗ್ ನನ್ ಮೇಲೆ ಎಷ್ಟು ಕೋಪ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ಕಾಪಾಡೋದಿಕ್ ಬಂದೆ. ನಿಜವಾಗ್ಲು ತುಂಬಾ 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 ಥ್ಯಾಂಕ್ಸ್. ನೀನು ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಭಯ ಆಯ್ತು ಗೊತ್ತಾ. ನೀನ್ ಮಾಡಿದ ಸಹಾಯಕ್ಕೆ ಜೀವನ ಪೂರ್ತಿ ನಾನು ನಿನಗೆ ರೂಢಿ ಆಗಿರ್ತೀನಿ. ನ್ಯೂಸ್ ಚಾನಲ್ ಆಂಕರ್ ತರ ಓದ್ಕೊಂಡು ಹೋಗ್ತಾನೆ ಇದೆಯಾ? ಫಸ್ಟ್ ಆಫ್ ಆಲ್ ನಾನು ಎಲ್ಲಿದ್ದೀನಿ ಅಂತ ಹೇಳು. ನಮ್ಮನೇಲಿ, ನನ್ನ ಬೆಡ್ರೂಮ್ ಅಲ್ಲಿ. ನಿನ್ ಬೆಡ್ರೂಮಾ? ನನ್ನ ಡ್ರೆಸ್ ಎಲ್ಲ ಸುಕ್ಕಾಗಿದೆ, ತಲೆ ಕೂದಲೆಲ್ಲ ಹಾಳಾಗಿದೆ. ಏನೇ ಮಾಡಿದೆ ನನ್ನ? ಓ, ನಾನು ಅನ್ಕಾನ್ಶಿಯಸ್ ಆಗಿದ್ದಾಗ ನನ್ನ ನೋಡಿ ಟೆಂಪ್ಟ್ ಆಗಿ ಏನೇ ಮಾಡಿದೆ ನನ್ನ? ಈಗ ತಾನೇ ನಿನಗೆ ಥ್ಯಾಂಕ್ಸ್ ಹೇಳ್ದೆ. ಅಷ್ಟು ಬೇಗ ನನ್ನ ಕೈಲಿ ಬೈಸ್ಕೋಬೇಡ ನೀನು. ನನಗೆ ಒಂದು ವಿಷಯ ಹೇಳು. ನಿನ್ನ ಹಿಡ್ಕೊಂಡಿದ್ರಲ್ಲ ನನ್ನ ಮಕ್ಕಳೆಲ್ಲ ನಿನ್ನ ಫ್ರೆಂಡ್ಸೇ ಅಲ್ವಾ? ಬೇಕು ಅಂತಾನೆ ಪ್ಲಾನ್ ಮಾಡಿಸಿ ನನ್ನ ಈ ತರ ಹೊಡ್ಸಿದ್ಯಾ ಅಲ್ವಾ? ನಿನ್ನನ್ನು ಹೊಡ್ಸ್ಬೇಕು ಅನ್ನೋ ದ್ವೇಷ ನನಗೇನಿದೆ? ಹಾ, ನಿಜವಾಗ್ಲೂ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಓ, ನಿಜಾನೇ? ಫೈನ್. ಅವರು ನಿಜವಾಗ್ಲೂ ನಿನ್ ಮೇಲೆ ಹಲ್ಲೆ ಮಾಡಿದ್ರು ಅಂತಾನೆ ಅನ್ಕೊಳ್ಳೋಣ. ನಾನ್ ನಿನ್ನ ಹೀರೋ ತರ ಕಾಪಾಡ್ದೆ ಅಂತ ಇಟ್ಕೊಳ್ಳೋಣ. ಅವ್ರು ನನ್ನ ವಿಲನ್ ತರ ಹೊಡೆದ್ರು ಅಂತ ಊಹೆ ಮಾಡ್ಕೊಳ್ಳೋಣ. ಆದ್ರೆ ನಾನು ಎಲ್ಲೋ ಒಂದ್ ಕಡೆ ರೋಡಲ್ಲಿ ಬಿದ್ದಿದ್ದಾಗ ಇಷ್ಟು ದೂರ ಭೂಮಿಗೆ 1 ಮೀಟರ್ ಸ್ಕೇಲ್ಗಿಂತ ಕುಳ್ಳಗಿರೋ ನೀನು ನನ್ನನ್ನು ಹೆಂಗೆ ಕರ್ಕೊಂಡ್ಬಂದೆ ಬುಡ್ಡಿ? ಓ, ಅಲ್ಲಿಂದ ಎತ್ಕೊಂಡ್ ಬಂದ? ನೀನಿರೋದೇ ಇಷ್ಟು, ನನ್ನನ್ನು ಹೆಂಗೆ ಎತ್ತದೆ? ನನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದ? ನಿನ್ನ ಕಿಡ್ನಾಪ್ ಮಾಡಿ ನಾನೇನ್ ಮಾಡ್ಕೋತೀನಿ? ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ನೀನಂತೂ ಮಾಮೂಲಿ ಅಲ್ವಲ್ಲ.
ಆ ಕಾಲದಲ್ಲಿ ದೊಡ್ಡವರು ಕಳ್ಳರ ನಂಬಿದ್ರು ಕುಳ್ರ ನಂಬಾರ್ದು ಅಂದ್ರೆ ತಲೆಗೆ ಹಾಕೊಳ್ಳಿಲ್ಲ. ಇವಾಗ ನಿನ್ನ ನೋಡ್ತಿದ್ರೆ ನಿಜ ಅನಿಸ್ತಾ ಇದೆ. ನಿನ್ ಬಗ್ಗೆ ಒಳ್ಳೇದಾಗ್ ಮಾತಾಡ್ಬೇಕು ಅನ್ಕೊಂಡ್ರೆ ನನ್ ಕೈಲಿ ಬೈಸ್ಕೊಳ್ಳೋ ಹಾಗೆ ಮಾಡ್ತಿದ್ಯಾ. ಓ, ಅಷ್ಟಕ್ಕೂ ನೀನ್ ನನ್ನ ಹೆಂಗೆ ಎತ್ಕೊಂಡೆ? ಒಂದ್ಸಲ ಎತ್ಕೊಂಡು ತೋರ್ಸು. ನಾನೇ ನಿನ್ನ ಎತ್ಕೊಂಡಿಲ್ಲ. ಮತ್ತೆ ಹೆಂಗ್ ಕರ್ಕೊಂಡ್ ಬಂದೆ? ಓ, ನೌ ಐ ಗಾಟ್ ಇಟ್. ನಿನ್ ಪ್ಲಾನ್ ಏನು ಅಂತ ನನ್ಗೆ ಅರ್ಥ ಆಯ್ತೀಗ. ನಿನ್ನ ಕಾಪಾಡೋದಕ್ಕೆ ನನ್ನ ಬರೋ ಹಾಗೆ ಮಾಡಿ ಆ ಫೈಟ್ ಅಲ್ಲಿ ನನಗೆ ಇಟ್ಬಿದ್ದಾಗ ನೀನ್ ನನಗ್ ಸೇವೆ ಮಾಡಿ ನನ್ ಸಿಂಪತಿ ಗೇನ್ ಮಾಡ್ಕೊಂಡು ಆಮೇಲೆ ನಿನ್ ಸೇವೆಗಳನ್ನ ನೋಡಿದ್ಮೇಲೆ ನಾನೇ ಬಂದು ನಿನಗೆ ಐ ಲವ್ ಯು ಹೇಳಿದ್ರೆ ನನ್ನ ನಿನ್ ಬಲೆಗ್ ಬೀಳ್ಸ್ಕೋಬೇಕು ಅಂತ ತಾನೆ ನಿನ್ ಸ್ಕೆಚ್. ಇಷ್ಟೊತ್ತು ಆ ರೌಡಿಗಳು ಹೊಡೆದ್ರಲ್ಲ, ಅದಕ್ಕೆ ನಿನ್ ತಲೆ ಕೆಟ್ಟ ಹೋಗಿರ್ಬೇಕು. ಸಾರಿ 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 ವಿರಾಟ್, ನೋವಾಗ್ತಿದ್ಯಾ? ಒಂದ್ ನಿಮಿಷ. ಮರ್ಡರ್ ಮಾಡಕ್ಕೂ ಪ್ಲಾನ್ ಅಯ್ಯೋ ಹಾಗೇನಲ್ಲ, ಒಂದ್ ನಿಮಿಷ ಇರು. ನಾನಾ ನನ್ ರಾಕ್ ಸ್ಟಾರ್ ನಾನು ಹಚ್ತೀನಿ, ಕೊಡಿ. ಮಹಿ, ನಿನ್ಗೆ ಹೇಗ್ ಹಚ್ಬೇಕೋ ಗೊತ್ತಿಲ್ಲ, ಸುಮ್ನಿರು. ಅಮ್ಮ ಚೈತ್ರ, ಅವ್ನ್ ನಿನ್ಗೆಷ್ಟು ಹೆಲ್ಪ್ ಮಾಡಿದಾನಲ್ವಾ? ಅದು ನೀನು ಡಾಕ್ಟರ್ ಬೇರೆ, ಹೇಗ್ ಹಚ್ಬೇಕು ಅಂತ ನಿನಗ್ ಗೊತ್ತು. ಹೋಗಮ್ಮ, ತಗೋ ಹಚ್ಚೋಗು. ಏನಿದು? ಚಂದನ ಹಚ್ಕೊಂಡ್ರೆ ತಂಪ ಅನ್ಸುತ್ತೆ, ನೋವು ಕೂಡ ಬೇಗ ಕಡಿಮೆ ಆಗುತ್ತೆ. ಅಬ್ಬಾ, ನಿಜವಾಗ್ಲು? ಏನು ಇದು ಖಾರದ ಪುಡಿ ಹಾಕೊಂಡ್ ನಾನು ಆಮೇಲೆ ಉರಿ ಉರಿ ಅಂತ ಕಿರಿಸ್ತಾ ಇದ್ರೆ ನೀನು ಹಾಯಾಗಿ ನಕ್ಕೊಂಡಿರ್ಬೋದು ಅಂತ ತಾನೇ ನಿನ್ ಪ್ಲಾನು. ಅದ್ ಎಷ್ಟೇ ಪ್ಲಾನ್ ಮಾಡ್ತೀಯಾ? ಹ, ಅಲ್ಲಿ ಹೊಡೆಸ್ದೆ, ಕಿಡ್ನಾಪ್ ಮಾಡಿಸ್ದೆ, ತಲೆ ತಿರ್ಗೋ ತರ ಮಾಡಿದ್ಯಾ. ಇವಾಗ ನೋಡಿದ್ರೆ ಇದಕ್ ಖಾರ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ಯಾ. ಇದು ಖಾರ ಅಲ್ಲ, ನಿಜವಾಗ್ಲೂ ಚಂದನಾನೇ. ಓ, ನೀನು ಮಾಮೂಲಿ ಸೈಕೋ ಅಲ್ಲ, ಸೈಕೋ ಕಿಲ್ಲರ್ ಕಣೆ. ಯಾಕ್ ವಿರಾಜ್, ನಿನಗ್ ಒಳ್ಳೇದ್ ಮಾಡ್ಬೇಕು ಅನ್ಕೋತಿದ್ರೆ ನನ್ನ ನೆಗೆಟಿವ್ ಆಗಿ ನೋಡ್ತೀಯಾ? ಒಬ್ಬಾ ಮೈ ಮೇಲ್ ಬಂದ್ಲು ಅನ್ಸುತ್ತೆ ಮದರ್ ಟೆರೆಸಾ. ನಾನ್ ನಿನ್ನ ಖಂಡಿತ ನಂಬಲ್ಲ. ಒಂದ್ ಕೆಲ್ಸ ಮಾಡು, ನಿನಗೂ ಏಟಾಗಿದೆ ತಾನೆ? ಮೊದ್ಲು ನಾನ್ ನಿನ್ಗಿದನ್ನ ಹಚ್ತೀನಿ, ಅದಾದ್ಮೇಲೆ ನೀನ್ ನನಗೆ ಹಚ್ಚು. ಸರಿ ತಗೋ. ಓಕೆ, ನೋಡು, ಚೆನ್ನಾಗಿ ಯೋಚನೆ ಮಾಡು, ಖಾರ ಇರುತ್ತೆ ತುಂಬಾ. ಹಚ್ಚು. ಓಕೆ, ಉರಿತಾ? ಇಲ್ಲ. ಕಾರ್ದಿಂದ ಉರಿತಿದ್ರು ಕೂಡ ಸಹಿಸ್ಕೊಂಡು ಸುಮ್ಮನಿದೆಯಲ್ಲ. ನಿನ್ಗೇನಾದ್ರೂ ಹುಚ್ಚ? ಇಲ್ ಕೊಡು. ನಾನ್ ನಿನ್ನ ನಂಬಲ್ಲ, ಆಮೇಲೆ ನನಗೂ ಉರಿಯುತ್ತೆ. ತಣ್ಣಗಿರುತ್ತೆ ವಿರಾಜ್, ಒಂದ್ ನಿಮಿಷ ಇರು, ಇಲ್ ಕೊಡು. ನೋ, ಏನು ಆಗಲ್ಲ ಅಂತಿದ್ದೀನಲ್ಲ. ಓಕೆ, ಓ ಶಿಟ್, ಅಣ್ಣ ನಾನು ಅರ್ಜೆಂಟಾಗಿ ಹೋಗ್ಬೇಕು. ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ಬೋದಲ್ಲ? ಅಯ್ಯೋ ಬೇಡಮ್ಮ, ನಾನು ಇಲ್ಲಿದ್ರೆ ಇನ್ನು ಏನೇನ್ ಪ್ಲಾನ್ ಮಾಡ್ತೀಯೋ. ನಾನೇನ್ ಪ್ಲಾನ್ ಮಾಡ್ತೀನಿ? ಐ ಹ್ಯಾವ್ ಟು ಬಿ ಸೇಫ್. ಅದಲ್ಲ ವಿರಾಜ್, ವಿರಾಜ್. ರಾಕ್ ಸ್ಟಾರ್ ಹೇಗಿದ್ಯಾ ಇವಾಗ? ನಿನ್ ತಲೆ ಗೇಟ್ ಆಗಿತ್ತಲ್ವಾ? ನೋವೆಲ್ಲ ಹೋಯ್ತಲ್ವಾ? ಇವಾಗ ಹೇಗಿದ್ಯಾ? ಹುಷಾರಾಗಿದ್ಯಾ ತಾನೆ? ಓಕೆ ಮಾಹಿ, ಎವ್ರಿಥಿಂಗ್ ಇಸ್ ಓಕೆ. ಏನಪ್ಪ, ಈಗ ಪರವಾಗಿಲ್ವಾ? ಆಗ್ಲೇ ಹೊರಟ್ಬಿಟ್ಟಿಯಲ್ಲ? ನಾವು ಐಮ್ ಫೈನ್ ಆಂಟಿ.
ಎಂಗೇಜ್ಮೆಂಟ್ ವರ್ಕ್ಸ್ ಎಲ್ಲ ಇನ್ನೂ ಹಾಗೆ ಬಾಕಿ ಇದೆ, ಸೊ ಐ ಹ್ಯಾವ್ ಟು ಗೋ ಅಂಡ್ ಟೇಕ್ ಕೇರ್ ಆಫ್ ಇಟ್. ಹೋಗಿ ಬರ್ತೀನಿ. ಶಿಟ್, ಮರ್ತೆ ಹೋಗ್ಬಿಟ್ಟಿದ್ದೆ. ನಿಮಗೆ ಎಂಗೇಜ್ಮೆಂಟ್ ಕ್ಯಾಟ್ರಿಂಗ್ಗೋಸ್ಕರ ಅಣ್ಣ ಈ ಚೆಕ್ ಕೊಡಕ್ಕೆ ಹೇಳಿದ್ರು. ಆಕ್ಚುಲಿ ಇದನ್ನ ಕೊಡಕ್ಕೆ ಅಂತಾನೆ ಬರ್ತಿದ್ದೆ, ಅಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಯ್ತು. ಪ್ಲೀಸ್ ತಗೊಳ್ಳಿ ಆಂಟಿ. ಈ ಚೆಕ್ ನನ್ಗಲ್ಲಪ್ಪ, ಚೈತ್ರಂಗ್ ಕೊಡು. ಇವಳಿಂದಾನೇ ಈ ಕ್ಯಾಟ್ರಿಂಗ್ ನನಗೆ ಸಿಕ್ಕಿದ್ದು. ಅಯ್ಯೋ ಅಮ್ಮ, ನೀವ್ ತಗೊಂಡ್ರೇನೆ ಚೆನ್ನಾಗಿರುತ್ತೆ. ಆಂಟಿ ನೀವು ದೊಡ್ಡವರು, ನೀವು ತಗೊಂಡ್ರೇನೆ ಕರೆಕ್ಟ್. ತಗೋ ಸೀತಾರತ್ನ. ಅದು ಹಾಗಲ್ಲಮ್ಮ ಚೈತ್ರ. ನೀವೇ ತಗೋಬೇಕು, ತಗೊಳ್ಳಿ. ತಗೊಳ್ಳಿ ಆಂಟಿ. And auntie, all the best. ಈಗ ನಾನು ಹೊರಡ್ತೀನಿ. ಒಂದ್ ನಿಮಿಷಪ್ಪ. ಏನಂಟಿ? ಈಗ ಬಂದೆ. ಈ ಸ್ವೀಟ್ ತಿನ್ನಪ್ಪ. ಆಂಟಿ, ನಾನು ಆಕ್ಚುಲಿ ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ. ನೀನ್ ಯಾವಾಗ ಬಂದ್ರೂ ಹಾಗೆ ಹೊರಟೋಗ್ತೀಯ. ನಿನ್ಗೇನು ಕೊಡಕ್ಕಾಗಿಲ್ಲ. ಈ ಪಾಯಸನಾದ್ರೂ ತಿನ್ನಪ್ಪ. ತಿನ್ನು ರಾಕ್ ಸ್ಟಾರ್, ಎನರ್ಜಿ ಬರುತ್ತೆ. ಸೂಪರ್ ಆಗಿದೆ ಪಾಯಸ. ಅಣ್ಣನ ಎಂಗೇಜ್ಮೆಂಟ್ ಅಲ್ಲೂ ಕೂಡ ಇದೇ ಲೆವೆಲ್ಗಿದ್ರೆ ಊಟ ಸಕ್ಕದಾಗಿರುತ್ತೆ. ಸರಿನಪ್ಪ. ಹಲೋ, ಏನ್ ನೋಡ್ತಿದ್ಯಾ? ಹೋಗಿ ಬರ್ತೀನಿ ಆಂಟಿ. ಬಾಯ್ ಮಹಿ. ಬಾಯ್ ರಾಕ್ ಸ್ಟಾರ್. ಅತ್ತಿಗೆ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ಎಲ್ಲ ಆರಾಮಾಗೆ ನಡೆಯುತ್ತೆ. ಹೇಗ್ ನಡೆಯುತ್ತೋ ಏನೋ. ಎಂಗೇಜ್ಮೆಂಟ್ ನಾಡಿದ್ದೆ, ಇನ್ನೂ ಯಾವ ಕೆಲ್ಸನೂ ಶುರು ಮಾಡಿಲ್ಲ. ನಾವೆಲ್ಲರೂ ಇದೀವಲ್ವಾ, ಯಾವ ತೊಂದ್ರೆನೂ ಇಲ್ಲದೆ ನಡೆಯುತ್ತೆ. ಯಾರಿದ್ದಾರೆ? ವಿರಾಜ್ ಬೆಳಿಗ್ಗೆನೆ ಹೊರಟಿದ್ದಾನೆ. ಎಲ್ಲಿ? ರಾತ್ರಿ ಆಗಿದೆ, ಇನ್ನೂ ಬಂದಿಲ್ಲ. ಬೆಳಿಗ್ಗೆನೆ ಅವನಿಗೆ ಹೇಳಿ ಕಳ್ಸಿದ್ದೀನಿ ಯಾವ ಕೆಲ್ಸನೂ ಇಟ್ಕೋಬೇಡ ಅಂತ. ವಿರಾಜ್, ಏನು ಆ ಗಾಯ? ಏನಾಯ್ತು? ಏನ್ ಪೆಟ್ ಮಾಡ್ಕೊಂಡಿದ್ಯಾ? ಏನು ಆಗಿಲ್ಲ, ಜಸ್ಟ್ ರಿಲ್ಯಾಕ್ಸ್. ಏನಾಯ್ತು ವಿರಾಜ್? ಏನಕ್ಕೆ ಪೆಟ್ಟಾಗಿದೆ? ಅತ್ತೆ, ಅದು ಏನಾಯ್ತು? ನೀನ್ ಕೊಟ್ಟಿರೋ ಚೆಕ್ಕನ್ನ ಸೀತಾರತ್ನ ಅವ್ರು ಕೊಡಕ್ ಹೋಗುವಾಗ ದಾರಿಲಿ ಚೈತ್ರನ್ನ ಯಾರೋ ಫೋರ್ಸ್ ಮಾಡಿ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅಲ್ಲಿದ್ದಕ್ಕೆ ನಾನು ಹೋಗಿ ಸೇವ್ ಮಾಡಿದೆ. ಅದೆಲ್ಲ ಆದ್ಮೇಲೆ ಯಾರೋ ಹಿಂದೆಯಿಂದ ಹೊಡೆದ್ಬಿಟ್ರು. ಹೌದು, ಚೈತ್ರಗೇನೂ ಆಗಿಲ್ಲ ಅಲ್ವಾ? ಮಾಮ್, ಅವಳಿಗೇನು ಆಗಿಲ್ಲ, ಆಗಿರೋದಲ್ಲ ನನಗೇನೆ. ಮತ್ತೆ ಇದೇನು ಅರ್ಶನ ಹಚ್ಕೊಂಡಿದ್ಯಾ? ನೋವು ಕಮ್ಮಿ ಆಗುತ್ತೆ ಅಂತ ಚೈತ್ರ ಏನೋ ಹಚ್ಚಿದ್ದಾಳೆ. ಅಲ್ಲ, ಅಷ್ಟೊಂದು ಪೆಟ್ಟಾಗಿರುವಾಗ ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗದೆ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ್ಲು? ಅರ್ಶನ ಹಚ್ಚಿದ್ದು ಒಳ್ಳೇದೇ ಬಿಡು ಹಂಸ. ಅಲ್ಲ, ಚಿಕ್ಕ ಏಟಲ್ವಾ ಅತ್ತೆ, ಏನೂ ಆಗಲ್ಲ. ಅಷ್ಟಕ್ಕೂ ಯಾರ ಕೆಲಸ ಮಾಡಿದ್ದು? ಗೊತ್ತಿಲ್ಲ ಅಣ್ಣ. ಇನ್ನೇನಕ್ಕೆ ಆನಂದ್, ಆ ಚೈತ್ರಂಗೆ ಅಹಂಕಾರ ಜಾಸ್ತಿ ಅಲ್ವಾ? ಯಾರಿಗೋ ಮುಖಕ್ಕೆ ಹೊಡೆದಾಗ ಮಾತಾಡಿರ್ತಾಳೆ, ಅವ್ರ ತಲೆ ಕೆಟ್ಟು ಹೀಗೆ ಮಾಡಿರ್ತಾರೆ. ಅತ್ತೆ, ಏನ್ ಹಾಗೆ ಮಾತಾಡ್ತಿದ್ದೀರಾ? ಒಂದು ಹೆಣ್ಮಗುಗೆ ಆ ರೀತಿ ಆದ್ರೆ ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಿದ್ದೀರಲ್ಲ? ಚೈತ್ರ ಪ್ಲೇಸಲ್ಲಿ ನಮ್ಮನೆ ಹುಡುಗಿ ಇದ್ದಿದ್ರೆ ಈ ರೀತಿ ಮಾತಾಡ್ತಿದ್ರಾ? ನಮ್ಮ ಹುಡುಗಿ ಅಂತ ಜಾಗದಲ್ಲಿ ಇರಲ್ಲ ಆನಂದ್. ಯಾಕಂದ್ರೆ ನಮ್ ಸ್ಟೇಟಸ್ಗೆ ನಾವು ಆ ಥರ ಎಲ್ಲ ರೋಡಲ್ಲಿ ಓಡಾಡಲ್ಲ, ಊರವ್ರ ಜೊತೆಗೆಲ್ಲ ಗಲಾಟೆ ಮಾಡ್ಕೊಳಲ್ಲ.
ಯಾರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿ ಮೊದಲೇ ಇಟ್ಟಿರ್ತೀವಿ. ಅತ್ತೆ, ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಗೌರವ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಆಗಲ್ಲ. ಚೈತ್ರ ಅವರು ನಮ್ಮ ಮನೆಗೆ ಟೈಮ್ ಪಾಸ್ಗೋಸ್ಕರ ಬರ್ತಾ ಇಲ್ಲ, ಜೀವನ ನಡೆಸೋದಕ್ಕೆ ಬರ್ತಿದ್ದಾರೆ. ಒಂದೊಂದು ರೂಪಾಯಿನೂ ಅವ್ರು ಸಂಪಾದನೆ ಮಾಡಿಕೊಂಡು ಗೌರವವಾಗಿ ಬದುಕ್ತಾ ಇದ್ದಾರೆ. ಗೌರವದಿಂದ ಬದುಕೋರ್ನ ಹೀಗೆ ಇನ್ಸಲ್ಟ್ ಮಾಡೋದು ಸರಿಯಲ್ಲ ಅತ್ತೆ. ಅಣ್ಣ, ಅತ್ತೆ ಏನೋ ಕ್ಯಾಶುವಲ್ ಆಗಿ ಹೇಳಿದ್ದಾರೆ. ಬಾಯಿ ಮಾತೆ ಕೂಡ ಹಾಗೆಲ್ಲ ಮಾತಾಡಬಾರ್ದು ವಿರಾಜ್.